ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ರಾಯಚೂರಿನಲ್ಲಿರೋದು. ಇದು ನವೋದಯ ಆಸ್ಪತ್ರೆ ಹಿಂದ್ಗಡೆ ಸ್ವಲ್ಪ ದೂರ ಹೋದ್ರೆ ನಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಇದು ಒಂದು ವೆಂಕಟರಮಣ ದೇವಸ್ಥಾನ ಆಗಿದ್ದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಇಲ್ಲಿನ ದೃಶ್ಯ ನೋಡ್ತಾ ಇದ್ರೆ ನಾವೆಲ್ಲೋ ಚಿಕ್ಕ ತಿರುಪತಿಗೆ ಏನಾದ್ರೂ ಹೋಗ್ಬಿಟ್ಟಿದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಸುಂದರವಾಗಿದೆ ಈ ದೇವಸ್ಥಾನ. ಸಾಕಷ್ಟು ಸಲ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಪ್ರತಿ ಸಲವೂ ನನ್ಗೆ ಅದೇ ಖುಷಿ, ಅದೇ ಸಮಾಧಾನ, ಅದೇ ಉತ್ಸಾಹ ಅಂತ ಅನ್ಸುತ್ತೆ. ದೇವಸ್ಥಾನ ನಂಗೆ ತುಂಬಾ ನೆನಪುಗಳನ್ನ ಕೊಟ್ಟಿದೆ. ಯಾಕಂದ್ರೆ ನಾನು ರಾಯಚೂರಲ್ಲಿ ಓದ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಸರಿ ಬಂದಿದ್ದೀನಿ. ಯಾವ್ದಾದ್ರು ವಿಶೇಷ ದಿನ ಅಂತ ಬಂದಾಗ ಸ್ನೇಹಿತರ ದಿನಾಚರಣೆ ಆಗಿರ್ಬೋದು ಅಥವಾ ಹೊಸ ವರ್ಷ ಆಗಿರ್ಬೋದು, ನಮ್ ಸ್ನೇಹಿತರಲ್ಲಿ ಯಾರ್ದಾದ್ರೂ ಬರ್ತ್ಡೇ ಇದ್ರು ಕೂಡ ನಾವು ಹೆಚ್ಚಾಗಿ ಇದೇ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಅಷ್ಟೇ ಅಲ್ಲದೆ ಯಾವತ್ತಾದ್ರೂ ನಮ್ಗೆ ಭಾನುವಾರ ಬಿಡುವಿನ ಸಮಯ ಅಂತ ಸಿಕ್ಕಾಗ ಈ ದೇವಸ್ಥಾನಕ್ಕೆ ಸುಮಾರಷ್ಟು ಸಲ ನಾವು ಭೇಟಿ ಕೊಟ್ಟಿದ್ದೀವಿ. ನನ್ನ ಒಂದು ಓದು ಮುಗಿದ್ಮೇಲೆ ನಾನು ದೇವಸ್ಥಾನಕ್ಕೆ ಮತ್ತೆ ಭೇಟಿ ಕೊಟ್ಟಿರ್ಲಿಲ್ಲ. ಸುಮಾರು ಒಂದು 5ರಿಂದ 6 ವರ್ಷ ಆಗಿತ್ತು. ಇದೇ ಮೊದಲನೇ ಬಾರಿಗೆ ನನ್ನ ಒಂದು ಕುಟುಂಬದ ಜೊತೆ ಈ ದೇವಸ್ಥಾನ ನೋಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನೀವ್ ಯಾವತ್ತಾದ್ರೂ ರಾಯಚೂರ್ ಕಡೆ ಹೋದಾಗ ಏನಾದ್ರೂ ಫ್ರೀ ಟೈಮ್ ಸಿಕ್ಕ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನನ ಒಂದ್ಸತಿ ಮೀಟ್ ಆಗಿ ಬನ್ನಿ. ತುಂಬಾ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ದೇವಸ್ಥಾನದಲ್ಲಿ ಯಾವುದೇ ರೀತಿಯ ವಿಡಿಯೋ ಅಥವಾ ಫೋಟೋ ತೆಕ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ಸಣ್ಣದಾದಂತ ವಿಡಿಯೋನ ನಿಮ್ಗೋಸ್ಕರ ಮಾಡಿದೀನಿ. ದೇವಸ್ಥಾನದ ಸುತ್ತಮುತ್ತ ತುಂಬಾ ಪ್ರಶಾಂತವಾದಂತ ವಾತಾವರಣ ಇದೆ. ಇಲ್ಲಿನ ವ್ಯವಸ್ಥೆಗಳು ತುಂಬಾ ಅಚ್ಚುಕಟ್ಟಾಗಿದೆ. ಭೇಟಿ ಕೊಡಬಹುದಾದಂತಹ ಸ್ಥಳ ಅಂತಾನೆ ಹೇಳ್ತೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.